ಯಾವುದೇ ಶಾಂತಿ ಒಪ್ಪಂದ ಸಾಧ್ಯವಾಗದ ಕಾರಣ ಗುರುವಾರ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತಷ್ಟು ಉಲ್ಬಣಗೊಂಡಿತು. ಎರಡೂ ಕಡೆಯವರು ಪರಸ್ಪರ ಗುರಿಯಾಗಿಸಿಕೊಂಡು ದೊಡ್ಡ ದಾಳಿಗಳನ್ನು ನಡೆಸಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಯಾವುದೇ ಶಾಂತಿ ಒಪ್ಪಂದ ಸಾಧ್ಯವಾಗದೇ ಇದ್ದರೆ ಹೆಚ್ಚಿನ ದಾಳಿಗಳನ್ನು ನಡೆಸುವುದಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಜ್ಞೆ ಮಾಡಿದ ಕೆಲವೇ ಗಂಟೆಗಳ ನಂತರ ಇರಾನ್ನ ಕೆಲವು ಭಾಗಗಳಲ್ಲಿ ಸ್ಫೋಟಗಳ ವರದಿಗಳು ಬಂದವು. ಇನ್ನು ಸ್ಥಗಿತಗೊಂಡ ಮಾತುಕತೆಗಳಿಗೆ ಟೆಹರಾನ್ ಬೆಲೆ ತೆರಬೇಕಾಗಿದೆ ಎಂದು ಟ್ರಂಪ್ ಅವರು ಹೇಳಿದ್ದಾರೆ. ಟೆಹರಾನ್ನಲ್ಲಿ ಮಧ್ಯರಾತ್ರಿಯ ನಂತರ ಪ್ರಾರಂಭವಾದ ದಾಳಿಗಳು ಪೂರ್ಣಗೊಂಡಿರುವುದನ್ನು ಯುಎಸ್ ಸೆಂಟ್ರಲ್ ಕಮಾಂಡ್ ದೃಢಪಡಿಸಿದೆ. ಇನ್ನು ಪ್ರತಿಕ್ರಿಯಿಸಿರುವ ಸೆಂಟ್ರಲ್ ದಾಳಿಗಳು ಇರಾನ್ನಾದ್ಯಂತ ಇರಾನ್ನ ಮಿಲಿಟರಿ ಕಣ್ಗಾವಲು ಸಾಮರ್ಥ್ಯಗಳು, ಸಂವಹನ ವ್ಯವಸ್ಥೆಗಳು ಮತ್ತು ವಾಯು ರಕ್ಷಣಾ ತಾಣಗಳನ್ನು ಗುರಿಯಾಗಿಸಿಕೊಂಡಿದೆ ಎಂದು ಹೇಳಿದೆ. ಇರಾನ್ನ ಅನಗತ್ಯ ಮತ್ತು ನಿರಂತರ ಆಕ್ರಮಣಕ್ಕೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳು ನಡೆದಿವೆ ಎಂದು ಅದು ಹೇಳಿದೆ. ಹಾರ್ಮುಜ್ ಜಲಸಂಧಿಯ ಬಳಿ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಪತನಗೊಂಡ ನಂತರ ದಾಳಿಗಳು ನಡೆದಿವೆ. ಆ ಹೆಲಿಕಾಪ್ಟರ್ ಅನ್ನ ಇರಾನ್ ಹೊಡೆದುರುಳಿಸಿದೆಯೇ ಎಂಬುದು ಇನ್ನೂ ದೃಢಪಟ್ಟಿಲ್ಲ. ಇನ್ನು ಘಟನೆಯ ಕಾರಣ ಇನ್ನೂ ತನಿಖೆಯಲ್ಲಿದೆ ಎಂದು ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ.